ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ರೋಸ್ಮರಿ ಏರ್ ಆಯಿಲ್ ಏನಿದೆ ಅದನ್ನು ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಏರ್ ಸ್ಪ್ರೇ ಅನ್ಬೋದು, ವಾಟರ್ ಥರ ಕನ್ಸಿಸ್ಟೆನ್ಸಿ ಇರುತ್ತೆ. ಇದು ಆಯಿಲ್ನ ಮಿಕ್ಸ್ ಮಾಡಿ ವಾಟರ್ ಕನ್ಸಿಸ್ಟೆನ್ಸಿನಲ್ಲಿ ಇಟ್ಟಿರ್ತಾರೆ. ಸೊ ಅದನ್ನು ಸ್ಪ್ರೇ ಮಾಡಿಕೊಂಡು ನೀಟಾಗಿ ತಲೆ ಮಸಾಜ್ ಮಾಡಿಕೊಂಡು ಹಾಗೆ 1-3 ಅವರ್ಸ್ ಹಾಗೆ ಬಿಟ್ಟು ತಲೆ ಸ್ನಾನ ಮಾಡ್ಕೊತೀನಿ. ಅದಾದಮೇಲೆ ಇವತ್ತು ರವೆ ಲಾಡು ತಿನ್ನಬೇಕು ಅನ್ನಿಸ್ತಿತ್ತು. ಸೊ ಕೊಬ್ಬರಿ ಯಾರು ತುರಿತಾರೆ ಅಂದ್ಬಿಟ್ಟು ಡೆಸಿಕೇಟೆಡ್ ಪೌಡ್ರ್ ಇತ್ತು. ಸೊ ಅದನ್ನೇ ಉಪಯೋಗಿಸ್ಕೊಂಡು 1 ಬೌಲ್ ರವೆ ತೊಗೊಂಡಿದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಅರ್ಧ ಬೌಲಷ್ಟು ಡೆಸಿಕೇಟೆಡ್ ಪೌಡ್ರ್ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಅರ್ಧ ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಅಂದ್ಬಿಟ್ಟು. ಒಂದು 15 ಮಿನಿಟ್ಸಲ್ಲೆಲ್ಲ ರವೆ ಲಾಡು ಮುಗೀತು. ಅದನ್ನೆಲ್ಲ ನೀಟಾಗಿ ಆದಮೇಲೆ ಎಲ್ಲ ಉಂಡೆ ಥರ ಬರುತ್ತೆ, ನೀಟಾಗಿ ಒಂಥರ ಪೇಸ್ಟ್ ಥರ. ಅದಾದಮೇಲೆ ಒಂದು 5 ಮಿನಿಟ್ಸ್ ಮುಚ್ಚಿಕ್ಬಿಟ್ಟು ಆಮೇಲೆ ತುಪ್ಪಕ್ಕೆ ಕೈ ಹಚ್ಕೊಂಡು ಹಾಲು ಬೇಕಂದ್ರೆ ಹಾಕ್ಬೋದು, ಇಲ್ಲ ಆವಾಗಲೇ ಖಾಲಿ ಮಾಡ್ತೀವಿ ಅಂತ ಅಂದರೆ ಹಾಲು ಹಾಕ್ಕೊಳ್ಳಿ, ಇಲ್ಲ ಜಾಸ್ತಿ ದಿವಸ ಇಡ್ತೀವಿ ಅಂದರೆ ಹಾಲು ಹಾಕೋದು ಬೇಡ, ಬಿಸಿನೀರು ಹಾಕ್ಕೊಂಡ್ರೆ ಆಯಿತು ಒಂದು ಸ್ವಲ್ಪ. ಸೊ ರವೆ ಲಾಡು ನೋಡ್ಬೋದು ಎಷ್ಟು ಚೆನ್ನಾಗಿತ್ತು. ನನ್ನ ಮಗನೂ ಜೊತೆಗೆ ಕೂತ್ಕೊಂಡು ರವೆ ಲಾಡು ಕಟ್ಬೇಕಾರಲ್ಲೇ ಕೂತಿದ್ದ. ಸೊ ಅದಾದಮೇಲೆ ಅವನಿಗೊಂದು ಸ್ವಲ್ಪ ಆಟ ಆಡಿಸ್ತಾ ಇದ್ದೆ. ಅವನು ನನ್ನ ತಲೆ ಎಲ್ಲ ಜುಟ್ಟು ಕೀಳೋದು, ಲವ್ ಜಾಸ್ತಿ ಅದ ಹಿಂಗೆ ಬಂದು ತಬ್ಕೊಳ್ಳೋದು, ಆಮೇಲೆ ಜುಟ್ಟು ಕೀಳೋದು, ಆ ಥರದ್ದೆಲ್ಲ ಮಾಡ್ತಿದ್ದ. ಸೊ ಇದು ಫುಲ್ ವೀಡಿಯೋ ನೀವು ನೋಡಬೇಕು ಅಂತ ಅಂದರೆ ನನ್ನ ಯೂಟ್ಯೂಬ್ನಲ್ಲಿದೆ, ಲಿಂಕ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಸ್ನೇಹಿತರೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ಗೆ.